ಏನಂತ ಹೋಗ್ರಿ ಚಂದ. ಅದನ್ನ ಹ್ಯಾಂಗ ಬರ್ದಾರಂದ್ರ ಪ್ರಶ್ನೆ ಬರೆಯಲು ಸ್ವಲ್ಪ ತಪ್ಪು ಮಾಡಿದ್ವಿ. ಓದುವುದಲ್ಲಿ ತಪ್ಪಾಗ್ಯದ. ಇಲ್ಲ ಮಾಸ್ತರ, ಒಂದು ಊರಿನಲ್ಲಿ ಒಂದು ದೀಪ ಇದೆ, ಅದು ಸತತವಾಗಿ ಉರಿಯುತ್ತದೆ. ದೀಪಕ್ಕೆ ಇಲ್ಲಿಯವರೆಗೂ ಎಣ್ಣೆ ಆಗಿಲ್ಲ ಮತ್ತು ನೀರು ಆಗಲಿ ಯಾರು ಕೂಡ ಹಾಕಿಲ್ಲ. ಅದು ನೀರು ಹತ್ತಿಲ್ಲ ದೀಪಕ್ಕ. ಆ ದೀಪಕ್ಕ ಹೋಗಿ ಇನ್ನೂವರೆಗೆ ಆದ್ರೂ ನೀರು ಹತ್ತಿಲ್ಲ ಅಂತ ಬರೀಬೇಕಾಗಿತ್ತು, ನೀವು ನೀರು ಹಾಕಿಲ್ಲ ಅಂತ ಬರೀರಿ. ಹೌದು, ನೀರನ್ನು ಕೂಡ ಹಾಕಿಲ್ಲ, ಹಚ್ಚಿದ ದೀಪ ಇನ್ನೊಂದು ನೋಡಿ ಸಿಗುತ್ತದೆ. ದೀಪ ಇರುವ ಊರು ಯಾವುದು, ಯಾವ ತಾಲೂಕ ಯಾವ ಜಿಲ್ಲೆಯಲ್ಲಿದೆ, 60 ವರ್ಷಗಳಿಂದ ಸತತವಾಗಿ ದೀಪ ಉರಿಯುತ್ತದೆ. ಹಿಂಗ ಪ್ರಶ್ನೆ ಮಾತ್ರ ಮಾಡ್ಬಾರ. ಹೌದು, ಇದು ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ ತಾಲೂಕು ಬರ್ತದ, ರಾಯಬಾಗ ತಾಲೂಕು ಬರ್ತದ, ನನಗೆ ಗೊತ್ತಿಲ್ಲ. ಹೊನ್ನೂರೊಳಗೆ ಸತತ ಈ ಹೊಳಿಮುಳಿಯುತ್ತಪ್ಪ ಅಂದ್ರೆ ವಿಠ್ಠಲ ದೇವರ ಗುಡಿ ಒಳಗೆ ಸತ್ಯ ಹಚ್ಚಿದ ದೀಪ 60 ವರ್ಷ. ಅದು ಎಷ್ಟು ವರ್ಷ ಅದ ನನಗೆ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಹಚ್ಚಿದ ದೀಪ ಸತತವಾಗಿ ಆ ಹೊಳಿ ತುಂಬಿ ಗುಡಿ ಮುಚ್ತದ, ಅದು ಹಳಸಷ್ಟೇ ಕಾಣ್ತಾರೆ. ಹಚ್ಚಿದ ದೀಪ ಹೋಗಿ ನೋಡಿದ್ರೆ ಹಚ್ಚಿದ ದೀಪ ಹಚ್ಚಿರೋದಂತ ನೀರು ಮಾತ್ರ ತಾಕಂಗಿಲ್ಲ. ನಮ್ಮ ಹಾಲು ಮತ್ತು ಒಳಗಿನ ವಿಷಯ ಸತ್ಯ ನೋಡ್ಲಕ್ ಬಂದ್ರೂ ಸಿಗ್ತದ, ಯಾರ ಮೇಲೆ ಫೋನ್ ಹಚ್ಚಿ ಕೇಳಿದ್ರು ಅಲ್ಲಿ ಸಿಗುತ್ತದ. ಹೌದು, ಇದು ಹೊನ್ನೂರು ಒಳಗ. ಹೌದ್ರಿಪ್ಪ, ಅದು ತಾಲೂಕಿನ ಚಿಕ್ಕೋಡಿ ಬರ್ತದೆ, ಹುಕ್ಕೇರಿ ಬರ್ತದೆ. ಹುಕ್ಕೇರಿ ಹುಕ್ಕೇರಿ ಇದು ನೋಡ್ಲಕ್ ಹೋಗಿ ಸಿಗ್ತತಿ. ಸರಿ ಅಂದ್ರೆ ಸರಿ ಅನ್ಬೋದು, ತಪ್ಪಂದ್ರೆ ತಪ್ಪು ಅನ್ಬೋದು. ಚೀಟಿ ಕಟ್ಟಿದವ್ರು ಯಾರಿಗೆ ಆಗಲಿ ಹೇಳಿಲ್ಲ. ಈ ಸಲ ಆಗಿರ್ಬೇಕ್ರಿ, ಮತ್ತೆ ಯಾರ ಕಟ್ಟೋರು ಕಟ್ತಿರ್ತಾರೆ ಇದನ್ನ. ನಮ್ದು 24 ಸುತ್ತ ಇಲ್ಲೊಂದು